ಅಲ್ರಿ ಈಗ ಉಳಿದ್ರೆ ನಾವು ಮುಂದೆ ಬೆಳಿತೀವಿ, ಮತ್ತೆ ಬದುಕಿದ್ರೆ. ಈಗ ಬದುಕಬೇಕಲ್ಲ ನಾವು, ಈಗಲೇ ಬದುಕಲಿದ್ರೆ ಮುಂದೆ ಜೀವ ಉಳಿದ್ರೇನೋ ಬಿಟ್ಟರೇನೋ ಅಂತ ಪರಿಸ್ಥಿತಿಗೆ ಇವತ್ತು ರೈತರು ಬಂದಿದ್ದಾರೆ. ಇವತ್ತು ನಾವು ನಮ್ಮ ಹರಿಹರ ಕ್ಷೇತ್ರದಲ್ಲಿ ನಾವು ನೋಡಿ 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 ಎಲ್ಲರೂ ನೋಡಿದ್ವಿ. ಇದು ಭಿನ್ನ ಭಿನ್ನ ನಾಟಕಗಳನ್ನು ನೋಡಾಯ್ತು. ನಾವು ಒಂದು ಗುಂಪುಗಳು, ಒಂದು ರೈತ ಸಂಘಟನೆಗಳು ಬೇಡ ಅಂತ, ಒಂದು ರೈತ ಸಂಘ ರೈತ ಒಕ್ಕೂಟ ನೀರು ಬೇಕು ಅಂತ, ಅದರಲ್ಲೇ ಇರ್ತಕ್ಕಂಥವ್ರು ಬೇತೂರು ಕೆಳಭಾಗದವರು ನಮ್ಗೆ ಈಗ ಬೇಡ ಅಡಿಕೆಗೆ ಮುಂದೆ ಕೊಡ್ರಿ, ಬೇಸಿಗೆನಲ್ಲಿ ಕೊಡ್ರಿ ಅಂತ ರೈತರಿಗೆ ಕೈ ಮುಗಿದು ನಾನು ಕೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ರೈತರೆಲ್ಲರೂ ಒಂದೇ, ಅಡಿಕೆ ಬೆಳೆಯೋರಾಗ್ಲಿ, ಭತ್ತ ಬೆಳೆಯೋರಾಗ್ಲಿ, ಕಬ್ಬು ಬೆಳೆಯೋರಾಗ್ಲಿ, ಮತ್ತೆ ಯಾವುದೇ ಬೆಳೆಗಳನ್ನು ಬೆಳೆಯತಕ್ಕಂಥವ್ರು ಯಾರೇ ಆಗಲಿ, ರೈತ ಸಂಘಟನೆಗೆ ಹೋರಾಟಕ್ಕೆ, ಅದು ಈ ಹೋರಾಟಕ್ಕೆ ಕೊಡ್ಲಿಕ್ಕೆ ಬಿಟ್ಟು ಯಾರು ಕೊಡೋದು ಬೇಡ. ನೀವು ಒಬ್ರು ಬೇಸಿಗೆ ಕೊಡಿಸ್ತೀವಿ ಅನ್ನೋದು, ಒಬ್ರು ಈಗ ಕೊಡ್ರಿ ಅನ್ನೋದು ಏನು ಇದನ್ನೆಲ್ಲ ನೋಡಿ ರೈತ ಭ್ರಮ ನಿರಸನ ಆಗಿದ್ದಾನೆ. ಹಾಗಾಗಿ ನಾವು ನಮ್ಮ ತಾಲೂಕಿನಲ್ಲಿ ನಾಳೆ ನೀರಿಗಾಗಿ ಮಾನ್ಯ ಈ ಕ್ಷೇತ್ರದ ಶಾಸಕರು ನನ್ನ ಮತ್ತು ವೀರೇಶ್ವರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನೇತೃತ್ವದಲ್ಲಿ NDA ಪಕ್ಷದ ಅಡಿಯಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ನಾಳೆ ಬೆಳಗ್ಗೆ ನೀರಾವರಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ. ನೀರು ಕೊಡಲೇಬೇಕು. ಇವತ್ತು 3 TMC ನೀರನ್ನ ಆ ತರೀಕೆರೆ ಭಾಗಕ್ಕೆ ಏನು ಹೊಸ ಪೈಪ್ ಲೈನ್ ಅಳವಡಿಸಿ ಕೆರೆ ತುಂಬಿಸ್ಲಿಕ್ಕೆ, ಅಲ್ಲಿ ಕುಡಿಯೋ ನೀರಿಗೆ ಅಂತ ಹೇಳಿ ತೋರಿಸಿ ಅಲ್ಲಿ ನೀರಾವರಿಗೋಸ್ಕರ 3 TMC ಟ್ರಯಲ್ ರನ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ನಮ್ಗೆ ಹೆಚ್ಚುವರಿ ನೀರಿದ್ರೆ ನೀವು ತಗೊಂಡು ಹೋಗ್ರಿ, ಅದೇನು ಬೇಡ ಅನ್ನೋದಿಲ್ಲ. ನಮಗೆ ನೀರು ಕೊಡ್ತಾ ಇಲ್ಲ ನೀವು, ನಮಗೆ ನೀರು ಸಾಕಾಗ್ತಾ ಇಲ್ಲ. ನಮ್ಮನ್ನ ಉಪವಾಸ ಇಟ್ಟು ಇನ್ನೊಬ್ಬರಿಗೆ ನೀರು ಕುಡಿಸೋ ಚಿಂತನೆ ಸರ್ಕಾರಕ್ಕೆ ಹಾಕಬೇಕು. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಇವತ್ತು ಕೂಡಲೇ ಜಿಲ್ಲಾ 2 ಮಂತ್ರಿಗಳಿದ್ದಾರೆ, ಇನ್ನು ಚಿಂತನೆ ಮಾಡ್ತೀವಿ, 2 ಒಟ್ಟಾಗಿ ಬರ್ರಿ, 3 ಬರ್ರಿ, 4 ಬರ್ರಿ, ಬೇಡ ಇದೆ. ನಿಮಗೆ ರೈತರ ಬಗ್ಗೆ, ಈ ಜಿಲ್ಲೆ ಬಗ್ಗೆ ಏನಾದರೂ ಕಳಕಳಿ ಇದ್ರೆ, ರೈತರನ್ನ ಬದುಕಿಸ್ಬೇಕು ಅನ್ನೋ ಮನೋಭಾವನೆ ಇದ್ರೆ ನೀರು ಕೊಡಿಸಿ. ನೀರು ಕೊಡಿಸದೇ ಇದ್ರೆ ಇದ್ರ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಖಂಡಿತ ರೈತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ರೈತ ಬದುಕದೇ ಇದ್ರೆ ನಾವ್ಯಾರೂ ಬದುಕಕ್ಕಾಗಲ್ಲ. ಹಾಗಾಗಿ ನಾಳೆ ನಡೀತಕ್ಕಂಥ ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ತಾಲೂಕಿನ ವಿವಿಧ ಪಕ್ಷಗಳ ಎಲ್ಲ ಮುಖಂಡರುಗಳು, ನಾಯಕರುಗಳು, ಜನಪರ ಸಂಘಟನೆಗಳಿಗೆ ನಾನು ಈ ಕರೆ ಕೊಡ್ತೀನಿ. ಕಾವೇರಿ ಹೋರಾಟ ಬಂದ್ರೆ ಕನ್ನಡಪರ ಸಂಘಟನೆಗಳು ಎಲ್ಲರೂ ಬೀದಿಗಿಳಿತೀರಿ, ತಮಿಳುನಾಡು ನೀರು ಕೊಡಬಾರ್ದು ಅಂತ ಹೇಳಿ. ನಾವು ಇಲ್ಲಿ ಹೋರಾಟ ಮಾಡ್ತೀವಿ, ಬೆಂಬಲ ಕೊಡ್ತೀವಿ ಆ ಹೋರಾಟಕ್ಕೆ. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕನ್ನಡಪರ ಸಂಘಟನೆಗಳು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ. ಎಲ್ಲರೂ ಬರಬೇಕು, ಪಾಲ್ಗೊಳ್ಳಬೇಕು. ಹಾಗೇನೆ ಈ ಹೋರಾಟಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಠಪೀಠಾಧಿಪತಿಗಳನ್ನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಅವರು ವೈಯಕ್ತಿಕವಾಗಿ ಕೂಡ ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥ ಬೃಹತ್ ಪ್ರತಿಭಟನೆಗೆ ಪಾಲ್ಗೊಳ್ಳಬೇಕು ಅಂತ ನಾನು ಈಗಾಗಲೇ ವಿವಿಧ ಪೀಠಗಳ ಸ್ವಾಮೀಜಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ. ಬರ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಕೇವಲ ಸಂಸ್ಕಾರ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಠಪೀಠಗಳ ಜವಾಬ್ದಾರಿ.
ಈ ಭೂಮಿ ಮೇಲೆ ಸಂಕಷ್ಟ ಏನ್ ಬರ್ತದೆ, ಸಮಸ್ಯೆ ಏನ್ ಬರ್ತದೆ, ಇವತ್ತು ಸಮಾಜಕ್ಕಾಗಿ ಅವರವರ ಪೀಠದ ಸಮಾಜಕ್ಕಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥವರ ಸಮಾಜಕ್ಕಾಗಿ ಏನು ಬೀದಿ ಬಂದು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ ಸರ್ಕಾರದ ಸವಲತ್ತಿಗಾಗಿ, ರೈತನ ಬದುಕನ್ನು ಕೂಡ ಹಸನು ಮಾಡಲಿಕ್ಕೆ ಸ್ವಾಮೀಜಿಗಳು ಪಾದಯಾತ್ರೆಯಲ್ಲಿ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಗೌರವಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ಸ್ವಾಮೀಜಿಗಳು ಬರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ನಡೀತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಭಟನೆ. ನಾವು ಏನು ಮಾಡು ಇಲ್ಲ ಮಡಿ ಹೋರಾಟ ಇದ್ದಂತೆ ನಾಳೆ ಏನು ಅಡಿಕೆ ಬೆಳೆಗಾರರಿಗೂ ಕೂಡ ಏನು ಸರ್ಕಾರ ಏನು ನಿಷೇಧ ಮಾಡಿದೆ ಅದನ್ನ ಕೂಡ ನಾವು ಆ ನಿಷೇಧಾಜ್ಞೆಯನ್ನ ಆ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾಳೆ ಎರಡೂ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲರೂ ಕೂಡ, ನಾನು ಪಕ್ಷಾತೀತವಾಗಿ ಬರ್ರಿ, ರಾಮಪ್ಪನವ್ರನ್ನು ಕೂಡ ಕರೀತೀನಿ. ನೀವೇನೋ ಬೈರನ್ಪಾದ ಏತ ನೀರಾವರಿ ಹೋರಾಟ ಮಾಡ್ತಾ ಇದ್ರಲ್ಲ, ನಾವು ಬರ್ತೀವಿ. ಅದು ಮೊದಲು ಇದಕ್ಕೆ ನೀವು ಬರ್ರಿ, ನಂತರದಲ್ಲಿ ಅದನ್ನ ಮಾಡೋಣ. ಇವತ್ತು ಮೊದಲು ರೈತನನ್ನ ಬದುಕಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾಳೆಯ ಹೋರಾಟದಲ್ಲಿ ರೈತರು ಅಷ್ಟೇ ಅಲ್ಲ, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಜನಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ನೀವು ಪತ್ರಕರ್ತರು ಎಲ್ಲರೂ ಕೂಡ, ವಿವಿಧ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಟ್ಟು ತಪ್ಪದೆ ಯಶಸ್ವಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಗಮನಿಸಿ ಸರ್ಕಾರ ಕಣ್ತೆರೆದು ನಮ್ಮ ನೀರನ್ನ, ನಮ್ಮ ಹಕ್ಕನ್ನ, ನಮ್ಮ ನೀರು ನಮ್ಮ ಹಕ್ಕು, ನಮಗೆ ಸರ್ಕಾರ ನೀರು ಕೊಡ್ತಾರೆ ಅನ್ನೋ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಎಲ್ಲರೂ ಮನವಿ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.